ಈಗ ನಿಮ್ಮ ಈ ಇಂಟರ್ವ್ಯೂ ನೋಡಿ ಯಾರು ನಮ್ಮ ಟೆಲಿವಿಷನ್ ಮೇಕರ್ಸ್ಗೋ ಸಿನಿಮಾ ಮೇಕರ್ಸ್ಗೋ ಕಣ್ಣಿಗೆ ಬಿದ್ದು ಹರ್ಷ ಅಲ್ವಾ ಆ್ಯಕ್ಟ್ ಮಾಡ್ತಾರೆ ಹರ್ಷ ಅಂತ ಕೇಳಿದ್ರೆ ಆಫ್ ಕೋರ್ಸ್ ವೈ ನಾಟ್ ಡನ್ ಸೂರ್ ಸರ್. ಈಗ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಎಷ್ಟೋ ವರ್ಷ ಆದಮೇಲೆ ರಘು ಅವರು ಬಣ್ಣ ಹಾಕಲ್ಲ, ಬಣ್ಣದ ಮಾತು ಆಡಲ್ಲ. ನಾನೊಂಚೂರು ನಮ್ಮ ಪಾರ್ಟ್ನರ್ ಮೇಕಪ್ ಇಸ್ಕೊಂಬಂದು ಒಂಚೂರು ಹಾಕೊಂಡು ಕೂತ್ಕೊಂಡೆ, ಎಷ್ಟು ಖುಷಿ ಆಗ್ತಾ ಇದೆ. ಬಟ್ 99% ಆಫ್ ಅವರ್ ವರೀಸ್ ಡೋಂಟ್ ಕಮ್ ಟ್ರೂ. ನೀವು ಅನಲೈಸ್ ಮಾಡಿ, ಏನು ಎಷ್ಟು ವರಿ ಮಾಡ್ತೀವೋ ಅದಾಗಲ್ಲ ಸರ್. ಏನೋ 1% ಯೋಚನೆ ಮಾಡಿರಲು ಅದಾಗುವಂಥ ಸಾಧ್ಯತೆ ಇರುತ್ತೆ. ಈ ಎಲ್ಲ ಮುಗಿಯುವಂಥ ಪ್ರಪಂಚದಲ್ಲಿ ಸ್ಥಿರವಾಗಿರೋದು ಯಾವುದು ಅಂತ ಕಂಡು ಹಿಡಿಯೋದೇ ಅಧ್ಯಾತ್ಮ ಅಂತ ಹೇಳ್ತಾರೆ. ಯೋಗಿಯಾಗಿ ಉಪಯೋಗಿಯಾಗಿ ತ್ಯಾಗಿಯಾಗಿ. ವಾವ್ ಅಲ್ವಾ? ಇದಕ್ಕಿನ್ನ ಚೆನ್ನಾಗಿ ಹೇಳಕ್ಕೆ ಸಾಧ್ಯನಾ? ಬಿಕಾಸ್ ನಾನು ಸ್ಪಿರಿಚುವಲ್ ಪಾತಲ್ಲಿ ಇರೋದ್ರಿಂದ ಪ್ರತಿದಿನ ಮೆಡಿಟೇಷನ್ ಮಾಡ್ತೀನಿ. ಸುದರ್ಶನ್ ಕ್ರಿಯಾ ಅಂತ ಆರ್ಟ್ ಆಫ್ ಲಿವಿಂಗಲ್ಲಿ ಕಲಿಸ್ತಾರೆ. ಖಂಡಿತ ಎಲ್ಲ ವ್ಯೂವರ್ಸ್ ಕೂಡ ಮಾಡಬೇಕು, ತುಂಬ ರಿಲೀಫ್ ಕೊಡುತ್ತೆ. ಏನದು ಸುದರ್ಶನ್ ಸರ್? ಸುದರ್ಶನ್ ಕ್ರಿಯಾ ಅಂದರೆ ನಮ್ಮ ಶ್ರೀ ರವಿಶಂಕರ್ ಅವರು ಹುಟ್ಟಾಕಿರೋ ಇಟ್ಸ್ ಎ ಯುನೀಕ್ ಬ್ರೀತಿಂಗ್ ಟೆಕ್ನಿಕ್. ಉಸಿರಾಟದ ಪ್ರಕ್ರಿಯೆ. ಕಲಿಯೋದಕ್ಕೆ ತುಂಬ ಸುಲಭ, ಮಾಡೋದಕ್ಕೆ ತುಂಬ ಸುಲಭ. ಪ್ರತಿದಿನ ಬೆಳಗ್ಗೆ ಸರ್ ಒಂದು 20 ನಿಮಿಷ ಮಾಡಿದ್ರೆ ಎಂಟೈರ್ ಡೇ ಬಿಕಮ್ ಸೋ ಫ್ರೆಶ್. ನೀವು ಸಂಜೆ ಬಂದು ಮಾಡಿದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಆಗಿರೋ ಸ್ಟ್ರೈನು, ಟೆನ್ಷನ್ನು, ಏನೇನೋ ಥಾಟ್ಸ್ ಓಡ್ತಾ ಇರುತ್ತೆ, ಮನಸ್ಸು ಹತೋಟಿಗೆ ಸಿಗ್ತಾ ಇರಲ್ಲ. ಅಷ್ಟು ರಿಲ್ಯಾಕ್ಸೇಷನ್ ಜೀವನದಲ್ಲಿ ಯಾವುದರಲ್ಲೂ ಇಲ್ಲ ಸರ್. ಯಾವುದೇ ಎಣ್ಣೆ ಹೊಡೆಯೋದ್ರಲ್ಲೂ ಇಲ್ಲ ಸರ್. ಅದರೆಲ್ಲ ಒಂಚೂರು ನಂಗೆ ಲೈಫಲ್ಲಿ ಇದೆಲ್ಲ ಮಾಡಿಲ್ಲ ಸರ್. ಎಲ್ಲ ಒಂದೊಂದ್ಸಲಿ ಟ್ರೈ ಮಾಡಿದ್ದೀನಿ ಅಷ್ಟೇ, ಬಟ್ ಯಾವತ್ತೂ ಕುಡಿದಿಲ್ಲ. ಬಟ್ ನಾನು ಹೇಳ್ತಾ ಇರೋದೇನೆಂದರೆ ಈ ಎಲ್ಲ ವಿಷಯಗಳಲ್ಲಿ ಒಂದು ಸ್ವಲ್ಪ ನೆಮ್ಮದಿ ಇರ್ಬೋದು, ಬಟ್ ತುಂಬ ಸೈಡ್ ಎಫೆಕ್ಟ್ ಇದೆ. ಈ ಸುದರ್ಶನ್ ಕ್ರಿಯಾ, ಪ್ರಾಣಾಯಾಮ, ಯೋಗದಲ್ಲಿ ಹೇಗೆ ಮಾಡೋದು ಅದು? ಸರ್ ಸುದರ್ಶನ್ ಕ್ರಿಯಾ ನೀವು ಹ್ಯಾಪಿನೆಸ್ ಪ್ರೋಗ್ರಾಮ್ ಅಂತಿದೆ, ಅದಕ್ಕೆ ಸೇರ್ ಮಾಡಬೇಕು. ಆಫ್ಲೈನ್ ಕಲಿಬೋದು, ಆನ್ಲೈನ್ ಕಲಿಬೋದು ಸರ್. ಇಟ್ಸ್ ವೆರಿ ಗುಡ್ ಫಾರ್ ಯುವರ್ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಇಮ್ಯುನಿಟಿ, ಲಂಗ್ ಕೆಪಾಸಿಟಿ. ಕೋವಿಡ್ ಟೈಮಲ್ಲಿ ರಘುವರೆ ನಾನೇ ನೋಡಿದ್ದೀನಿ ಎಷ್ಟೊಂದು ಜನ ಕೋವಿಡ್ ಪಾಸಿಟಿವ್ ಆಗಿ ಬಂದವರು 2-3 ದಿವಸ ಸುದರ್ಶನ್ ಕ್ರಿಯೆ ಮಾಡಿ ನೆಗೆಟಿವ್ ಆಗಿ ಹೋಗಿದ್ದಾರೆ. ಎಷ್ಟೋ ಜನ ಮೆಂಟಲ್ ಹೆಲ್ತ್ ಇಶ್ಯೂಸಿಂದ ಸಫರ್ ಮಾಡ್ತಾ ಇದ್ದವರು ಕೋವಿಡ್ ಆದಮೇಲೆ ಬಿಕಾಸ್ ಆಫ್ ಸುದರ್ಶನ್ ಕ್ರಿಯಾ ಮೆಡಿಟೇಷನ್ ಮತ್ತೆ ತಮ್ಮನ್ನು ತಾವು ಲೈಫಲ್ಲಿ ನೆಮ್ಮದಿ ಕಂಡುಕೊಂಡಿದ್ದಾರೆ. ಆಲ್ ಓವರ್ ದ ವರ್ಲ್ಡ್ ರಘುವರೆ ನೀವು ಸುದರ್ಶನ್ ಕ್ರಿಯಾ ಅಂತ ಗೂಗಲ್ ಮಾಡಿ ಸರ್. ಅಂಥ ಒಂದು ಉತ್ತಮವಾದ ಪ್ರಾಕ್ಟೀಸ್ ನಾನು ಲೈಫಲ್ಲಿ ಮಾಡೇ ಇಲ್ಲ. ಸುಮಾರು ಸ್ಪಿರಿಚುವಲ್ ಪಾತ್ಸ್ ನಾನು ಟ್ರೈ ಮಾಡಿದ್ದೀನಿ. ಸದ್ಗುರು ಅವ್ರ ಕೋರ್ಸ್ ಮಾಡಿದ್ದೀನಿ. ಸೆಲ್ಫ್ ಎನ್ಕ್ವೈರಿ, ಹೂ ಅಮ್ಮ, ನಾ ಯಾರು, ಎಲ್ಲಿಂದ ಬಂದೆ, ಈ ರೀತಿ ಟ್ರೈ ಮಾಡಿದ್ದೀನಿ. ಜಪ ಮಾಡಿದ್ದೀನಿ. ಬಟ್ ಸುದರ್ಶನ್ ಕ್ರಿಯಲ್ಲಿ ಸಿಕ್ಕಿರುವಂಥ ಅನುಭವ ರಘುವರೆ ಯಾವುದೇ ಮೃಷ್ಟಾನ್ನ ಭೋಜನ ಮಾಡಿದ್ರೂ ಸಿಕ್ಕಿಲ್ಲ. ಖಂಡಿತ ನೀವು ಟ್ರೈ ಮಾಡಬೇಕು ಬ್ರದರ್, ತುಂಬ ಖುಷಿಯಾಗುತ್ತೆ. ಡೆಫಿನೆಟ್ಲಿ ಐ ವಿಲ್ ಟ್ರೈ. ಖಂಡಿತ ಆಶ್ರಮಕ್ಕೂ ಬನ್ನಿ. ಆಶ್ರಮ ಎಷ್ಟು ಹೈ ಎನರ್ಜಿ ಇದೆ ಗೊತ್ತಾ ರಘುವರೆ? ನೀವು ಒಳಗಡೆ ಕಾಲಿಡಿ ಎಲ್ಲ ಯೋಚನೆಗಳು ಮರ್ತೋಗುತ್ತೆ, ಆಚೆ ಬನ್ನಿ ಎಲ್ಲ ಮತ್ತೆ ವಾಪಸ್ ಬರುತ್ತೆ. ಅಷ್ಟು ಹೈ ಎನರ್ಜಿ ಪ್ಲೇಸ್ ಅದು. ಆ್ಯಂಡ್ ಐ ಡೋಂಟ್ ನೋ ಇಫ್ ನೀವು ಗುರುಜಿಯವ್ರನ್ನ ಮೀಟ್ ಮಾಡಿದಿರಲ್ಲ, ಒಂದ್ಸಲಿ ಬನ್ನಿ, ಖಂಡಿತ ಭೇಟಿ ಮಾಡಿಸ್ತೀನಿ. ತುಂಬ ಸೋಷಿಯಲ್ ಸರ್ವಿಸ್ ಪ್ರಾಜೆಕ್ಟ್ಗಳು ನಡೀತಾ ಇದೆ. ಅಲ್ಲಾಗುವಂತಹ ಎಲ್ಲರೂ ಬರ್ತಾರೆ ಸರ್. ಹಳ್ಳಿನವರು ಬರ್ತಾರೆ, ಶ್ರೀಮಂತರು ಬರ್ತಾರೆ, ದೊಡ್ಡವರು ಚಿಕ್ಕವರು ಎಲ್ಲ ವಯಸ್ಸಿಗರು ಬರ್ತಾರೆ. ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇಲ್ಲ. ಅಲ್ಲೇ ಇರಿ. ಆ ವಾತಾವರಣ, ಆ ಊಟ, ಆ ಪ್ರಾಣಾಯಾಮ ತುಂಬ ಲೈಫ್ ಚೇಂಜಿಂಗ್ ಸರ್. ನಮ್ಗೆ ತುಂಬ ಹೆಲ್ಪ್ ಮಾಡಿದೆ. ನನ್ನ ಗುರುಗಳ ಆಶೀರ್ವಾದ ತುಂಬ ಮುಂದೆ ತಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಮನಸ್ಸು ನೆಮ್ಮದಿ ಕೊಟ್ಟಿದೆ, ರಿಲ್ಯಾಕ್ಸೇಷನ್ ಕೊಟ್ಟಿದೆ, ನಗು ಕೊಟ್ಟಿದೆ. ಸೊ ಅದು ಮಾಡೋದ್ರಿಂದ ನಂಗೆ ಜಾಸ್ತಿ ಲೋನ್ಲಿನೆಸ್ಸನ್ನು ಒಂದು ಏಕಾಂಗಿತನ ಅಥವಾ ಆ ವಿಷಯನ ತಾವು ಎತ್ತಿದ್ರಿ. ಅಷ್ಟೊಂದು ಕಾಡಿಲ್ಲ ಸರ್. ಕೆಲವು ಸಲ ಕಾಡಿದೆ, ನನಗೂ ಒಂದು ಕಂಪ್ಯಾನಿಯನ್ ಇರಬೇಕಲ್ಲ. ಬಟ್ ಎಷ್ಟು ಬ್ಯುಸಿ ಇರ್ತಾ ಇದ್ದೆ ಅಂದರೆ. ಆ್ಯಂಡ್ ಆಲ್ಸೋ ಐ ರಿಯಲಿ ಎಂಜಾಯ್ ಅಸ್ಟ್ರಾಲಜಿ ತುಂಬ ಇಷ್ಟ. ಮ್ಯೂಸಿಕ್ ಕಂಪೋಸಿಂಗ್ ಎಲ್ಲ ಮಾಡ್ತಾ ಇದ್ದೆ. ಪ್ರೊಫೆಷ್ನಲ್ ಆಗಿ ಮಾಡಿಲ್ಲ. ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಆಮೇಲೆ ಟ್ರಾವೆಲಿಂಗು, ಡ್ರಾಮಾ ಮಾಡೋದು, ಯಾರಿಗೋ ಒಂದು ಪ್ರ್ಯಾಂಕ್ ಮಾಡೋದು, ಫ್ರೆಂಡ್ಸ್ ಜೊತೆ ಆಚೆ ಹೋಗೋದು, ಯಾವುದೋ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಅಲ್ಲೋ ಊಟ ಮಾಡೋದು. ಸೊ ಬ್ಯುಸಿ ಇರ್ತಾ ಇದೆ ಸರ್. ಸೊ ಜಾಸ್ತಿ ಲೋನ್ಲಿನೆಸ್ ಕಾಡಿಲ್ಲ. ಒಂದೊಂದ್ಸಲಿ ಕಾಡಿದೆ, ಅದು ಓಂ ನಮಃ ಶಿವಾಯ ಅಂದ್ಬಿಟ್ಟು ಸುಮ್ಮನೆ ಆಗೋದು. ಸ್ನೇಹಿತರೆ, ಇದೊಂದು ಫೋಟೋ ನಾನು ಇಲ್ಲಿ ತೋರಿಸಲೇಬೇಕಾಗಿತ್ತು. ಇದು ಹರ್ಷ ಅವರ ಕಸಿನ್ ನಿಖಿಲ್ ಅಂತ. ಅವ್ರ ಜೊತೆ ಸಾಕಷ್ಟು ಟ್ರಾವೆಲ್ ಮಾಡಿದರೆ. ತುಂಬ ಕ್ಲೋಸ್ ಅವರು ಹರ್ಷ ಅವರಿಗೆ ಕಸಿನ್ಗಳಲ್ಲಿ. ಅವರು ನಮ್ಮ ಕಾರ್ಯಕ್ರಮನ ರೆಗ್ಯುಲರಾಗಿ ನೋಡ್ತಾ ಇದ್ದಾರೆ. ಸೊ ಅವ್ರ ಫೋಟೋ ನಮ್ಮ ಈ ಸರಣಿನಲ್ಲಿ ಮಿಸ್ ಆಗಿತ್ತು. ಅದಕ್ಕೋಸ್ಕರ ನಿಖಿಲ್ ಅವ್ರಿಗೋಸ್ಕರ ಇದೊಂದು ಹೇಳಿ ಅವರ ಫೋಟೋನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ನಿಖಿಲ್ ಅವರೇ, ನೀವು ಕಾರ್ಯಕ್ರಮ ನೋಡ್ತಿರೋದಕ್ಕೆ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು. ಹರ್ಷ ಅವರ ಇನ್ನೊಂದು ಮುಖ ನಾನು ಗಮನಿಸ್ದಂಗೆ ಅಂದರೆ ಒಂಥರ ನೀವು ಖಂಡಿತವಾದಿ ಲೋಕವಿರೋಧಿ ಅಂತಿರಲ್ಲ, ಆ ಥರ ನಿಮ್ಗೆ ಅನಿಸಿದ್ದನ್ನ ನೇರವಾಗಿ ಪಟ್ಟಂತ ಮುಖ ನೋಡಿದೆ. ಬಟ್ ಯಾರಿಗೂ ಹರ್ಟ್ ಮಾಡಲ್ಲ ರಘುವರೆ. ಇಲ್ಲ, ಹರ್ಟ್ ಮಾಡಲ್ಲ. ನೆನ್ನೆ ಇತ್ತೀಚೆಗೆ ನಿಮ್ದು ವಿಡಿಯೋ ನೋಡಿದೆ ಒಂದು ಇನ್ಸ್ಟಾಗ್ರಾಮ್ ಅಬೌಟ್ ದ ಕೋವಿಡ್. ನೀವು ತುಂಬ ಚೆನ್ನಾಗಿ ಹೇಳಿದ್ದೀರಾ ಸರ್. ಅದು ಸ್ಕ್ಯಾಮ್ ಸರ್, ಅದು ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಸರ್. ಅದು ನಿಜ ಹೇಳ್ತಾ ಇದ್ದೀನಿ ಸರ್. ನಾನು ಯಾಕೆ ಹೇಳ್ತೀನಿ ಕೇಳಿ, ನಿಮ್ಗೊಂದು ಸೀಕ್ರೆಟ್ ರಿವೀಲ್ ಮಾಡ್ತೀನಿ. ನಾನು ಕೋವಿಡಿನ ತುಂಬ ಅನುಭವಿಸಿದ್ದೆ ನಗೋರೆ. ಕೋವಿಡ್ ತನಕ ನನ್ನ ಲೈಫ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಒಳ್ಳೆ ರಾಜನ್ ಥರ ಇದ್ದೆ. ಕೆಲಸ ಮಾಡಿಕೊಂಡು ದುಡ್ಕೊಂಡು ಹೆಲ್ತು ಚೆನ್ನಾಗಿತ್ತು. ಕೋವಿಡ್ ಆದಮೇಲೆ ಏನಾಯಿತು ಗೊತ್ತಿಲ್ಲ ರಘುವರೆ, ನಿಮ್ಮ ಜೊತೆ ಶೇರ್ ಮಾಡ್ತಾಯಿನಿ ಆಸ್ ಎ ಕ್ಲೋಸ್ ಫ್ರೆಂಡ್. ಕೋವಿಡ್ ಆದಮೇಲೆ ಒಂದು 3-4 ವರ್ಷ ತುಂಬ ಸಫರ್ ಮಾಡಿದೆ. ಸರ್ ಮೆಂಟಲಿ, ಫಿಸಿಕಲಿ, ಇಮೋಷ್ನಲಿ, ಪ್ರೊಫೆಷ್ನಲಿ ಏನೇನು ಲೀವ್ ಬರುತ್ತೋ ಎಲ್ಲ ಸಫರ್ ಮಾಡಿದ್ದೀನಿ ಸರ್. ನನ್ನ ಲೈಫಲ್ಲೇ ನೋಡಿದಂಥ ಒಂದು ಟಫೆಸ್ಟ್ ಪೀರಿಯಡ್ ಇಸ್ 2020. ಒನ್ ರೀಸನ್ ಇಸ್ ಕೋವಿಡ್.
ಅದೇನಾಯ್ತು ಗೊತ್ತಿಲ್ಲ ಸರ್. ಅವಾಗ ನಾನು ಶನಿ ದಶೆ ಶನಿ ಭುಕ್ತಿ ಕೂಡ ಶುರುವಾಯಿತು. ಮೇ ಬಿ ದಟ್ ವಾಸ್ ಒನ್ ಆಫ್ ದ ರೀಸನ್ಸ್. ಅದು ಕೂಡ ನನ್ನ ಗ್ರೋತ್ಗೇನೆ. ಬಟ್ ತುಂಬ ಸಫರ್ ಮಾಡಿದೆ ಸರ್. ಆಂಗ್ಸೈಟಿ ಅಂದರೆ ಏನೇನು ನಂಗೆ ಗೊತ್ತಿರಲಿಲ್ಲ. ಆಂಗ್ಸೈಟಿ ಗೊತ್ತಿರಲಿಲ್ಲ, ಅದನ್ನು ಅನುಭವಿಸಿದ್ದೀನಿ ಕೋವಿಡ್ ಆದಮೇಲೆ. ಡಿಪ್ರೆಷನ್ ಅಂದರೆ ಏನಂತ ಟೆಸ್ಟ್ ನೋಡಿದ್ದೀನಿ ಸರ್. ಆ ರೀಸನ್ ಏನಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಆ ವಾತಾವರಣ ಹಾಗಿತ್ತೇನೋ ಅಥವಾ ಏನೋ ಒಂದು ಬ್ಯಾಡ್ ಟೈಮ್ ಅಂತಾರಲ್ಲ, ಸೊ ಬ್ಯಾಡ್ ಫೇಸ್ ಅಂತ ಟಫ್ ಫೇಸ್ ಅಂತಾರಲ್ಲ ಸರ್, ಅದು ಹೇಳ್ಕೊಳಕ್ಕಾಗದೇ ಇರೋ ಕಷ್ಟಗಳನ್ನ ಅನುಭವಿಸಿದ್ದೀನಿ ಸರ್. ಬಟ್ ಇವತ್ತಿಗೂ ನಾನು ಇದ್ದೀನಿ, ಮತ್ತೆ ನಗ್ತಾ ಇದ್ದೀನಿ ಸರ್. ಒಂಥರ ಆಗ್ಬಿಟ್ಟಿದ್ದೆ ಸರ್. ಇವತ್ತಿಗೂ ನಗ್ತಾ ಇದ್ದೀನಿ, ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ಒಂದು 4 ಜನಕ್ಕೆ ಪ್ರೀತಿ ಹಂಚ್ತಾ ಇದ್ದೀನಿ ಅಥವಾ ಹ್ಯಾಪಿನೆಸ್ ಹಂಚ್ಬೋದು ಅಂದರೆ ಓನ್ಲಿ ಬಿಕಾಸ್ ಆಫ್ ಸುದರ್ಶನ್ ಕ್ರಿಯಾ. ನಮ್ಮ ತಂದೆ ತಾಯಿ ಆಶೀರ್ವಾದ, ಗುರುಗಳ ಆಶೀರ್ವಾದ, ಮೆಡಿಟೇಷನ್, ಸುದರ್ಶನ್ ಕ್ರಿಯಾ ಆ್ಯಂಡ್ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರಿದ್ದಾರೆ ಅಥವಾ ನಮ್ಮ ಪಾರ್ಟ್ನರ್ ಬಗ್ಗೆ ಮಾತಾಡಿದೆ, ಇವ್ರುಗಳ ಒಳ್ಳೆ ವಿಷಯಸಿಂದ ಮತ್ತೆ ನಿಮ್ಮ ಮುಂದೆ ಕೂತಿದ್ದೀನಿ, ಬಂದಿದ್ದೀನಿ. ಸೊ ಸ್ಕ್ಯಾಮ್ ಅಂತ ಹೇಳ್ತಾ ಇದ್ರಿ ಇದನ್ನು ಮಾಡ್ತಾ ಇರೋದು ಸರ್? ಏನಿಲ್ಲ ಸರ್, ಒಂದೇ ಲೈನ್. ಇನ್ಸ್ಟಾಗ್ರಾಮ್ನ ಜಾಸ್ತಿ ಮಾಡ್ತಾ ಇಲ್ಲ. ನಿಮ್ಮ ಇನ್ಸ್ಟಾಗ್ರಾಮ್ ನೋಡಿ ಇನ್ಸ್ಪಿರೇಷನ್ ಬಂದು ಏನೋ ಟ್ರೈ ಮಾಡೋಣ ಅಂತ ಒಂದು ಅನ್ಸಿದ್ದೇನೆ ಏನೋ ಅಂತ ಮಾಡಿದೆ. ಯೂಶಲಿ ಸಾಫ್ಟಾಗಿ ಮಾಡ್ತೀನಿ, ಅದನ್ನು ಸ್ವಲ್ಪ ಅಗ್ರೆಸಿವ್ ಆಗಿ ಯಾಕೆ ಮಾಡಿದೆ ಗೊತ್ತಾ ರಘು ಅವರೇ? ಕೋವಿಡ್ ಟೈಮಲ್ಲಿ ಜನ ಅನುಭವಿಸಿದ್ದು ಸಾಕು, ಮತ್ತೆ ಕೋವಿಡ್ ಅಂತ ಇದ್ದಾರೆ. ನಾವೆಲ್ಲ ಹುಷಾರಾಗಿರಬೇಕು ನಿಜ, ಯಾರಿಗೂ ಕೇರ್ಲೆಸ್ ಆಗಿರಿ ಅಂತ ಹೇಳ್ತಾ ಇಲ್ಲ ಸರ್. ಏನು ಗೊತ್ತಾ ಸರ್, ಈಗ ಎಲ್ಲರೂ ವ್ಯಾಕ್ಸಿನೇಷನ್ ತೊಗೊಂಡಿದ್ದೀವಿ. ಸೊ ನಮ್ಮನ್ನು ಟೆಸ್ಟ್ ಮಾಡಿದ್ರೆ ಮೊದಲೇ ವೆದರು ಫುಲ್ ಮಳೆ ಚಳಿ ಗಾಳಿ. ಬೆಂಗಳೂರಲ್ಲಿ ಬೆಳಗ್ಗೆ ಬೇಸಿಗೆ, ಮಧ್ಯಾಹ್ನ ಮಳೆಗಾಲ, ಸಂಜೆ ಚಳಿಗಾಲ. ಇಂಥ ಟೈಮಲ್ಲಿ ಜ್ವರ ನೆಗಡಿ ಬರೋದು ಸಹಜ. ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಬಂದೇ ಬರುತ್ತೆ. ಪಾಸಿಟಿವ್ ಅಂತ ಸರ್, ಕೋವಿಡ್ ಟೈಮಲ್ಲಿ ಆ್ಯಕ್ಚುಲಿ 2 ಸಲ ಕೋವಿಡ್ ಬಂದಿದೆ, ನಾನು ಟೆಸ್ಟೇ ಮಾಡಿಸಿಲ್ಲ, ಸಿಂಪ್ಟಮ್ಸ್ ಇತ್ತು. ಯಾಕೆ ಗೊತ್ತೇ ಸರ್? ಕೋವಿಡ್ ಪಾಸಿಟಿವ್ ಅನ್ನೋ ಹಣೆ ಪಟ್ಟಿಯಿಂದ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಆ ಭಯದಿಂದ, ಆ ಸ್ಟ್ರೆಸ್ಸಿಂದ. ಸೊ ಐ ಫೀಲ್ ರಘು ಅವರೇ, ಆ ಟೈಮಲ್ಲಿ ಸಫರ್ ಮಾಡಿದ್ದು ಸಾಕು. ಈಗ ಇಟ್ಸ್ ಟೈಮ್ ಟು ಲಿವ್ ಅವರ್ ಲೈಫ್ಸ್ ಆ್ಯಂಡ್ ಟು ಕ್ಲೇಮ್ ಅವರ್ ಲೈಫ್ಸ್ ಸರ್. ಮತ್ತೆ ಲಾಕ್ಡೌನು, ಈಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದೀನಿ, ಮತ್ತೆ ಲಾಕ್ಡೌನು, ಮತ್ತೆ ಆ ಮಾಸ್ಕು, ಯಾರಿಗೆ ಬೇಕು ಸರ್ ದರಿದ್ರ? ಅದಕ್ಕೆ ನಾನು ಹೇಳೋದೇನೆಂದರೆ ಸರ್, ನಾವು ಸ್ಟ್ರಾಂಗ್ ಆಗಿರ್ಬೇಕು ಸರ್. ಪ್ರಾಣಾಯಾಮ ಮಾಡಿ ಲಂಗ್ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಕೋಬೇಕು. ಮತ್ತೆ ನಾನು ಜಿಮ್ಗೆ ಅಂದರೆ ಫುಲ್ ಸಣ್ಣ ಬೇಕಂತಲ್ಲ, ಹೆಲ್ತ್ ರೀಸನ್ಸ್ಗೋಸ್ಕರ ಮತ್ತೆ ಜಿಮ್ಗೆ ಹೋಗ್ತಾ ಇದ್ದೀನಿ. ಫಿಟ್ ಆಗಿರ್ಬೇಕು ಸರ್. ಅದು ಮಾಡಿ ಬ್ಯುಸಿಯಾಗಿರಬೇಕು, ಮೈಂಡ್ ಪಾಸಿಟಿವ್ ಆಗಿ ಇಟ್ಕೋಬೇಕು, ಮೆಡಿಟೇಷನ್ ಮಾಡಬೇಕು, ನಿಮ್ಮಂಥ ಒಳ್ಳೆ ಫ್ರೆಂಡ್ಸ್ನ ಮೀಟ್ ಮಾಡಬೇಕು. ಯಾವ ಕೋವಿಡ್ ಏನು ಮಾಡೋಕ್ಕಾಗಲ್ಲ ರಘು ಅವರೇ, ಮನಸ್ಸಿನ ಭಯ ಅಷ್ಟೇ. ಭಯ ಪಟ್ಕೊಂಡೆ ಅರ್ಧ ಜನ ಪಾಪ ಹೋಗ್ಬೋದು. ವಿಡಿಯೋ ತುಂಬಾ ಚೆನ್ನಾಗಿ. ಹೌದಾ? ಥ್ಯಾಂಕ್ ಯು. ಇಟ್ ವಾಸ್ ವೆರಿ ಇನ್ಸ್ಪಿರೇಷನ್. ಅದು ನೋಡ್ಬಿಟ್ಟು ರಘು ಅವ್ರು ನಂಗೆ ಪಿಂಗ್ ಮಾಡಿದ್ದು. ಐ ಆಮ್ ಸೋ ಹ್ಯಾಪಿ ಐ ಮೇಡ್ ದಟ್ ವಿಡಿಯೋ. ಎನಿವೆ ಇಟ್ಸ್ ವೆರಿ ನೈಸ್, ವೆರಿ ನೈಸ್. ನಿಮ್ಮ ಈ ಕೆಲಸಗಳು ಇದು ಮಾಡಿ. ಎಲ್ಲೋ ಹರ್ಷ ಅವ್ರಿಗೆ ಈ ಒಂದು ಬಿಸ್ನೆಸ್ಸು, ಈ ಬಿಸ್ನೆಸ್ ಮ್ಯಾನೇಜ್ಮೆಂಟು, ಇದನ್ನು ಡೆವಲಪ್ ಮಾಡೋ ಥರದ್ರಲ್ಲಿ ನಮ್ಮ ಕ್ರಿಯೇಟಿವ್ ಕಡೆ ಮತ್ತೆ ಸೀರಿಯಲ್ಸಲ್ಲಿ, ಫಿಲ್ಮ್ಸಲ್ಲಿ ಆ್ಯಕ್ಟ್ ಮಾಡಬೇಕು, ಇಲ್ಲ ಏನಿ ಡೈರೆಕ್ಟ್ ಮಾಡಬೇಕು, ಶಾರ್ಟ್ ಫಿಲ್ಮ್ಸು, ಆ ಥರ ಸರ್. ನನಗೆ ಡೈರೆಕ್ಷನ್ಗಿನ್ನ ಮತ್ತೆ ನೀವು ಯಾವ ರೀತಿ ಮಾಡ್ತಾ ಇದ್ರೆ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಆಸೆ ಇದೆ. ಮಾಡ್ತೀನಿ. ಸ್ವಲ್ಪ ಸ್ಪೊರಾಡಿಕ್ ಆಗಿ ಮಾಡಿದ್ದೀನಿ, ಅಂದರೆ ರೆಗ್ಯುಲರ್ ಆಗಿ ಮಾಡಿಲ್ಲ. ಮನ್ಸು ಬಂದಾಗ ಕರೆಕ್ಟಾಗಿ ಮಾಡಿಲ್ಲ ಸರ್. ಬಿಕಾಸ್ ಆ್ಯಸ್ ಯು ನೋ ಅದಕ್ಕೆ ಟೈಮ್ ಬೇಕು, ಎನರ್ಜಿ ಬೇಕು. ಬಟ್ ಒನ್ಸ್ ಬಿಸ್ನೆಸ್ ಸೆಟಪ್ ಆದಮೇಲೆ ಐ ರಿಯಲಿ ವಾಂಟ್ ಟು ಡೂ ಇಟ್ ಬಿಕಾಸ್ ಐ ರಿಯಲಿ ಎಂಜಾಯ್ ಟಾಕಿಂಗ್ ಆ್ಯಂಡ್ ಜನಕ್ಕೆ ರೀಚ್ ಔಟ್ ಆಗೋದು, ಅವ್ರಿಗೇನೋ ಒಂದು ಇನ್ಸ್ಪೈರ್ ಮಾಡೋದು, ಒಂದು ಖುಷಿ ಕೊಡೋದು. ಸೊ ಖಂಡಿತ ಪಾಡ್ಕಾಸ್ಟ್ ಮಾಡಬೇಕು. ನಾವು ಪಾಡ್ಕಾಸ್ಟ್ ಮಾಡಿದಾಗ ಬರೋವಂಥ ಫಸ್ಟ್ ಗೆಸ್ಟು ರಘುರಾಮ್ ಅವರು. ಇಲ್ಲೇ ಅನೌನ್ಸ್ ಮಾಡಿ ನಿಮ್ಮ ಡೇಟ್ಗಳನ್ನ ಬುಕ್ ಮಾಡಿಬಿಟ್ಟಿದ್ದೀನಿ ಸರ್. ದಯವಿಟ್ಟು ಟೀಮೇ ಬರ್ತಾರೆ, ನಿಮಗೆ ಎಂಟೈರ್ ಟೀಮೇ ಬರಬೇಕು. ಸೊ ಮಾಡೋಣ ಅಂತಿದ್ದೀನಿ. ಬಟ್ ಬಿಸ್ನೆಸ್ ಸೆಟಪ್ ಆದ್ಮೇಲೆ ಖಂಡಿತ ನಿಮ್ಮ ವಿಷಯ ಮಾಡ್ತೀನಿ ರಘು. ಈಗ ಈ ನಿಮ್ಮ ಇಂಟರ್ವ್ಯೂ ನೋಡಿದ್ಮೇಲೆ, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಎಸ್, ಆಫ್ಟರ್ ದಟ್ ಈಗ ನಿಮ್ಮ ಈ ಇಂಟರ್ವ್ಯೂ ನೋಡಿ ಯಾರು ನಮ್ಮ ಟೆಲಿವಿಷನ್ ಮೇಕರ್ಸ್ಗೋ, ಸಿನಿಮಾ ಮೇಕರ್ಸ್ಗೋ ಕಣ್ಣಿಗೆ ಬಿದ್ದು ಹರ್ಷ ಅಲ್ವಾ ಆ್ಯಕ್ಟ್ ಮಾಡ್ತಾರೆ ಹರ್ಷ ಅಂತ ಕೇಳಿದ್ರೆ, ಆಫ್ ಕೋರ್ಸ್, ವೈ ನಾಟ್? ಡನ್. ಶೂರ್ ಸರ್. ಸರ್ ಯಾತಕ್ಕೆ ಅಂದರೆ ನಿಮಗೆ ಗೊತ್ತು ಸರ್, ಒನ್ಸ್ ಎನ್ ಆರ್ ಜೆ ಆಲ್ವೇಸ್ ಎನ್ ಆರ್ ಜೆ, ಒನ್ಸ್ ಎನ್ ಆ್ಯಂಕರ್ ಆಲ್ವೇಸ್ ಎನ್ ಆ್ಯಕ್ಟರ್, ಒನ್ಸ್ ಎನ್ ಆ್ಯಕ್ಟರ್. ಅದು ಒಳಗಿದ್ಮೇಲೆ ಸರ್, ಅದು ಕವನದ ಮೂಲಕ ಬರ್ಬೋದು, ಆ್ಯಕ್ಟಿಂಗ್ ಬರ್ಬೋದು, ಇನ್ನೇನೋ ಬರ್ಬೋದು. ಐ ಆಮ್ ಆಲ್ವೇಸ್ ಹ್ಯಾಪಿ ಸರ್. ಈಗ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಎಷ್ಟೋ ವರ್ಷ ಆದಮೇಲೆ ರಘು ಅವರು ಬಣ್ಣ ಹಾಕಲ್ಲ, ಬಣ್ಣದ ಮಾತಾಡಲ್ಲ, ನಾನೊಂಚೂರು ನಮ್ಮ ಪಾರ್ಟ್ನರ್ ಮೇಕಪ್ ಇಸ್ಕೊಂಬಂದು ಒಂಚೂರು ಹಾಕೊಂಡು ಕೂತ್ಕೊಂಡೆ. ಎಷ್ಟು ಖುಷಿ ಆಗ್ತಾ ಇದೆ. ಖಂಡಿತ ಮಾಡ್ತೀನಿ ಸರ್. ಹೇಳಿ ಸರ್, ಯಾವ್ದಾರು ಇದ್ದರೆ ಮಾಡೋಣ. ಡನ್. ಜಸ್ಟ್ ಫಾರ್ ಪ್ಯಾಷನ್, ಖುಷಿಗೆ. ಡನ್. ಸೊ ಹರ್ಷ ಶಿವರಾಮ್, ಹರ್ಷ ಅಂತ ಸಾಕಷ್ಟು ಜನ ನಿಮ್ಮನ್ನು ಇಷ್ಟಪಡೋರು ಕಮೆಂಟ್ ಮಾಡಿ ನಿಮ್ಮ ಸಂದರ್ಶನ ಮಾಡಿ ಅಂತ ಕೇಳಿದರು. ಥ್ಯಾಂಕ್ ಯು. ಇವತ್ತಿಗೂ ಹರ್ಷ ಅಂತ ನಿಮ್ಮನ್ನು ಪ್ರೀತಿಸೋ ಆ ಹೃದಯಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಏನಿಲ್ಲ, ಸಂತೋಷವಾಗಿರಿ, ಖುಷಿಯಾಗಿರಿ. ಯಾಕೆಂದ್ರೆ ಲೈಫ್ ತುಂಬ ಚಿಕ್ಕದು ರಘು ಅವರೇ, ಕರೆಕ್ಟಾ? ಈ ಲೈಫಲ್ಲಿ ಅಫ್ಕೋರ್ಸ್ ಎಲ್ರಿಗೂ ಅವ್ರದ್ದೇ ಆದಂಥ ಜರ್ನಿ, ಯೋಚನೆ, ಸ್ಟ್ರೆಸ್ಗಳೆಲ್ಲ ಇರುತ್ತೆ. ಬಟ್ 99% ಆಫ್ ಅವರ್ ವರೀಸ್ ಡೋಂಟ್ ಕಮ್ ಟ್ರೂ. ನೀವು ಅನಲೈಸ್ ಮಾಡಿ, ಏನು ಎಷ್ಟು ವರಿ ಮಾಡ್ತೀವೋ ಅದಾಗಲ್ಲ ಸರ್. ಏನೋ 1% ಯೋಚನೆ ಮಾಡಿರಲು ಅದಾಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಅದನ್ನು ಫೇಸ್ ಮಾಡೋ ಕೆಪಾಸಿಟಿ ಬೆಳೆಸ್ಕೊಳ್ಳೋದು ತುಂಬ ಮುಖ್ಯ. ಹೇಗೆ? ಅಗೇನ್ ಐ ಆಮ್ ಟಾಕಿಂಗ್ ಅಬೌಟ್ ಮೆಡಿಟೇಷನ್. ನಮ್ಮ ಸೆಲ್ಫ್ ಗ್ರೋತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸರ್, ಬೇರೆಯವ್ರಿಗೂ ನಾವು ಉಪಯೋಗಿ ಆಗಿರ್ಬೋದು, ಪ್ರಪಂಚಕ್ಕೂ ಉಪಯೋಗಿ ಆಗಿರ್ಬೋದು. ಏನಿಲ್ಲ, ಖುಷಿಯಾಗಿರೋಣ. ಲೈಫ್ ತುಂಬ ಚಿಕ್ಕದು. ಇರೋವರೆಗೂ ನಾವು ಚೆನ್ನಾಗಿರೋಣ, ಬೇರೆಯವ್ರಿಗೂ ಖುಷಿ ಪಡಿಸೋಣ, ಕಾಮಿಡಿ ಮಾಡೋಣ, ಬ್ಯುಸಿಯಾಗಿರೋಣ. ಅಷ್ಟೇ ಸರ್, ಇನ್ನೇನು ಹೇಳೋಕ್ಕಾಗತ್ತೆ. ಲೈಫೇ ಒಂದು ಕನಸು ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ರಾತ್ರಿ ಕನಸು ಬಂತು, ಇದು ಕನಸಲ್ಲ ಅಂತ ಹೆಂಗೆ ಹೇಳ್ತೀರ ರಘು ಅವರೇ? ಕರೆಕ್ಟಾ? ಹೇಳಿ ನೋಡೋಣ. ಇದು ಒಂದು ಕನಸೆ, ಎಲ್ಲ ಮುಗಿದೋಗುತ್ತೆ. ಈ ಎಲ್ಲ ಮುಗಿಯುವಂಥ ಪ್ರಪಂಚದಲ್ಲಿ ಸ್ಥಿರವಾಗಿರೋದು ಯಾವುದು ಅಂತ ಕಂಡು ಹಿಡಿಯೋದೇ ಅಧ್ಯಾತ್ಮ ಅಂತ ಹೇಳ್ತಾರೆ. ಯೋಗಿಯಾಗಿ, ಉಪಯೋಗಿಯಾಗಿ, ತ್ಯಾಗಿಯಾಗಿ. ವಾವ್ ಅಲ್ವಾ? ಇದಕ್ಕಿನ್ನ ಚೆನ್ನಾಗಿ ಹೇಳಕ್ಕೆ ಸಾಧ್ಯನಾ? ಇನ್ನೊಂದ್ಸಲ ಹೇಳಿ ಸರ್. ಯೋಗಿಯಾಗಿ, ಉಪಯೋಗಿಯಾಗಿ, ತ್ಯಾಗಿಯಾಗಿ.
ಎಸ್. ಬಟ್ ಏನನ್ನು ತ್ಯಾಗ ಮಾಡಬೇಕು ಗೊತ್ತಾ ಸರ್? ಎಲ್ಲರೂ ತ್ಯಾಗ ಅಂದರೆ ಒಂದು ಕಾಲದಲ್ಲಿ ರಮೇಶ್ ಅರವಿಂದ್ ತ್ಯಾಗರಾಜ ಅನ್ನೋರು, ಅಂದರೆ ಅದಲ್ಲ ಸರ್. ನಮ್ಮ ಚಿಂತೆಗಳನ್ನ ತ್ಯಾಗ ಮಾಡಬೇಕು, ನೆಗೆಟಿವಿಟಿ ತ್ಯಾಗ ಮಾಡಬೇಕು. ಆ್ಯಂಡ್ ಪಾಸಿಟಿವ್ ಮೈಂಡ್ಸೆಟ್ ಬೆಳೆಸ್ಕೊಂಡಂಗೆ ಬರುತ್ತೆ ಸರ್, ಅದು ನಿಜ. ಇಲ್ಲಾಂದರೆ ನೀವೇ ಅಬ್ಸರ್ವ್ ಮಾಡಿ, ಏನೇ ಮಾತಾಡೋ ನೆಗೆಟಿವ್ ಹೇಳೋ ಅಭ್ಯಾಸ ಜನ ಮಾಡ್ಕೊಂಡ್ಬಿಡ್ತೀವಿ. ಇವತ್ತು ಮೋಸ್ಟ್ ಆಫ್ ದ ಥಿಂಗ್ಸ್ ಹಾಗೆ ವರ್ಕ್. ಎಸ್, ಅಯ್ಯೋ ನಂಗೆ ಹಿಂಗೆ, ನನ್ನ ಜೀವನ ಹಿಂಗೆ. ಆ ಕಂಪ್ಲೇನಿಂಗ್ ಮೈಂಡ್ಸೆಟ್ಟಿಂದ ಗ್ರಂಬ್ಲಿಂಗ್ ಮೈಂಡ್ಸೆಟ್ಟಿಂದ ಗ್ರ್ಯಾಟಿಟ್ಯೂಡಿಗೆ ಬರಬೇಕು ಅಲ್ವಾ? ವೆರಿ ವೆಲ್. ಬಿಕಾಸ್ ದೇವ್ರು ನಮ್ಗೆ ಎಷ್ಟು ಕೊಟ್ಟಿದ್ದಾನೆ ನಾವು ರಿಯಲೈಸ್ ಮಾಡ್ಕೊಂಡಾಗ ಇನ್ನೂ ಕೊಡ್ತಾನೆ. ಯಾವಾಗ ಅಳ್ತಾ ಇದ್ರೆ ಇವನು ಯಾವಾಗ ಅಳ್ತಾನೆ ಅಂತ ತಲೆ ಮೇಲೆ ಇನ್ನೊಂದು ನೋಡಿತಾನೆ ಅಲ್ಲ ಸರ್? ಬಿಕಾಸ್ ಪ್ರತಿಯೊಬ್ಬರ ಮನಸ್ಸಲ್ಲಿ ನಮ್ಮದೇ ಸ್ಟೋರಿ ಇರುತ್ತೆ. ನಂಗೆ ಹಿಂಗೆ ಆಗಬಾರ್ದಾಗಿತ್ತು, ನನ್ನ ಜೀವನ ಹಿಂಗಿರ್ಬೇಕು ಅಂದ್ಕೊಂಡಿದ್ದೆ, ಹಿಂಗೆ ಯಾಕೆ ಆಗೋಯ್ತು, ಮುಂದೇನೋ ಓಡ್ತಾ ಇರುತ್ತೆ. ಇದರಿಂದ ಒಂಚೂರು ಆಚೆ ಬರೋದಕ್ಕೆ ಈ ಎಲ್ಲ ಸಾಧನೆಗಳು ಹೆಲ್ಪ್ ಆಗುತ್ತೆ ಸರ್. ಸೊ ನೆಕ್ಸ್ಟ್ ಗೋಲ್ಸ್ ಹರ್ಷ ಅವ್ರದ್ದು ಏನು ಮುಂದಿನ ಪ್ಲಾನ್ಸು? ಸರ್ ನೆಕ್ಸ್ಟ್ ಗೋಲ್ಸ್ ಅಂದರೆ ಏನಿಲ್ಲ, ಇರೋ ತನಕ ಚೆನ್ನಾಗಿರಬೇಕು, ನಾನು ಹ್ಯಾಪಿಯಾಗಿರಬೇಕು, ಬೇರೆಯವ್ರಿಗೆ ಹ್ಯಾಪಿ ಮಾಡಬೇಕು. ಅದಿದ್ದೇ ಇರುತ್ತೆ, ಬರ್ತಾ ಇದೆ. ಬರ್ತಾ ಇದ್ದಿದೆ ಸರ್. ಒಂದು ಕರಿಯರ್ ಬಿಸ್ನೆಸ್ ಮೇಲೆ ಫೋಕಸ್ ಮಾಡಬೇಕು. ಈಗ ಸಲೂನ್ ಏನು ಓಪನ್ ಮಾಡ್ತಾ ಇದ್ದೀವೋ ಆ ರೀತಿಲಿ ನಾನು ಆಂಬಿಷಿಯಸ್ ಸರ್. ಅಂದರೆ ಯಾವತ್ತೂ ಒಂದು ಅಷ್ಟು ಕಾರ್ ಇರಬೇಕು, ಮನೆ ಇರಬೇಕು ಅಂತ ಬಯಸ್ದವನಲ್ಲ. ನಂಗೆ ಏನು ಬೇಕೋ ದೇವ್ರು ಕೊಟ್ಟಿದ್ದಾನೆ. ಬಟ್ ಮಾಡೋ ಕೆಲಸ ಐ ಡೂ ಇಟ್ ವಿತ್ ಲಾಟ್ ಆಫ್ ಪ್ಯಾಷನ್, ತುಂಬ ಶ್ರದ್ಧೆಯಿಂದ. ಅದರಲ್ಲೂ ನಾನು ಕ್ರಿಯೇಟಿವ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ತೊಗೊಂಬರ್ಬೇಕು, ಆನ್ಲೈನ್ ಹೇಗೆ ಮಾರ್ಕೆಟಿಂಗ್ ಮಾಡಬೇಕು, ಇದೆಲ್ಲ ಪ್ಲ್ಯಾನ್ಸ್ ಇದೆ ಸರ್. ಸೊ ಒಂದು ಐ ವಾಂಟ್ ಟು ಎಕ್ಸ್ಪ್ಯಾಂಡ್ ಬಿಸ್ನೆಸ್ ವೈಸ್, ಒಂದು. ಇನ್ನೊಂದು ಹೆಲ್ತ್ ಬಗ್ಗೆ ಇನ್ನೂ ಗಮನ ಕೊಡಬೇಕು, ಇನ್ನೂ ವರ್ಕೌಟ್ ಮಾಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ ಐ ವಾಂಟ್ ಟು ಪ್ರೋಗ್ರೆಸ್ ಮೋರ್ ಸ್ಪಿರಿಚುವಲಿ. ಜಾಸ್ತಿ ಜನಕ್ಕೆ ಧ್ಯಾನ ಹೇಳ್ಕೊಡ್ಬೇಕು, ಸುದರ್ಶನ್ ಕ್ರಿಯಾ ಹೇಳ್ಕೊಡ್ಬೇಕು. ಬಿಕಾಸ್ ಪ್ರಪಂಚದಲ್ಲಿ ಇವತ್ತು ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್ಸ್ ಇಸ್ ಸ್ಟ್ರೆಸ್. ಜನನ ಸ್ಟ್ರೆಸ್ಸಿಂದ ಆಚೆ ಕರ್ಕೊಂಬಂದು ಖುಷಿಯಾಗಿರೋದಕ್ಕೆ, ವರ್ತಮಾನ ಕ್ಷಣದಲ್ಲಿ ಇರೋದಕ್ಕೆ, ನಗೋದಕ್ಕೆ ಸಾಧ್ಯ ಅಂತ ತೋರಿಸ್ಕೊಡ್ಬೇಕು. ಐ ವಾಂಟ್ ಟು ಡೂ ಲಾಟ್ ಆಫ್ ಸೇವಾ, ಸೋಷಿಯಲ್ ಸರ್ವಿಸ್ ಈಗಲೂ ಅಲ್ಪ ಸ್ವಲ್ಪ ಮಾಡ್ತೀನಿ. ಅದನ್ನು ತುಂಬ ಮುಂದುವರಿಸ್ಬೇಕು ಅಂತ ಆಸೆ ಇದೆ. ಟ್ರಾವೆಲ್ ಮಾಡಬೇಕು, ಎಂಜಾಯ್ ಮಾಡಬೇಕು ಅಷ್ಟೇ ಸರ್. ಇನ್ನೇನು, ಇರೋವರೆಗೂ ಚೆನ್ನಾಗಿರ್ಬೇಕು, ಬೇರೆಯವ್ರಿಗೂ ಚೆನ್ನಾಗಿ ಅಷ್ಟೇ, ಏನಿಲ್ಲ. ಸೊ ಈ ಒಂದು ಕಳೆದ ಆಲ್ಮೋಸ್ಟ್ ಒಂದು 2 ಅವರ್ಸಿಂದ ಸಾಧ್ಯ ಆದಷ್ಟು ನನಗೆ ನಿಮ್ಮ ಒಂದು ಲೈಫಿನ ಕೆಲವು ವಿಚಾರಗಳನ್ನ ರಿವೈಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಒಮ್ಮೆ ಹರ್ಷ ಅವ್ರ ಲೈಫ್ನ ಹಿಂತಿರುಗಿ ನೋಡಿದಾಗ ಏನು ಅನ್ನಿಸ್ತು ಸರ್? ಲೈಫ್ ಹಿಂತಿರುಗಿ ನೋಡಿದ್ರೆ ಏನಪ್ಪ ಎಲ್ಲೋಯ್ತು ಅನಿಸುತ್ತೆ. ಇದೊಂಥರ ಕನಸು ಏನೋ ಅಂತ ಗೊತ್ತಾಗಲ್ಲ ಅನಿಸ್ತಾ ಇದೆ. ಆ್ಯಂಡ್ ಬಟ್ ನಾನೇ ಹೇಳ್ದಂಗೆ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀನಿ ರಘು ಅವರು. ಸಮ್ ಆಫ್ ಇಟ್ ಐ ವಾಸ್ ನಾಟ್ ಏಬಲ್ ಟು ಮೆನ್ಷನ್ ಡ್ಯೂ ಟು ಲ್ಯಾಕ್ ಆಫ್ ಟೈಮ್. ಇನ್ನೊಂದ್ಸಲಿ ಹೇಳ್ತೀನಿ, ತುಂಬ ಕಷ್ಟಗಳನ್ನೂ ನೋಡಿದ್ದೀನಿ, ತುಂಬ ಸುಖನೂ ನೋಡಿದ್ದೀನಿ. ಇದರಲ್ಲಿ ಏನು ಅನಿಸಲ್ಲ ಸರ್. ಬರ್ತಾ ಬರ್ತಾ ನಾವು ಮೆಚ್ಯೂರ್ ಆಗಬೇಕು. ಆ್ಯಂಡ್ ನಮ್ಮಲ್ಲಿ ನಾವೇ ಉಪೇಂದ್ರ ಅವ್ರು ಹೇಳ್ತಾರಲ್ಲ, ತುಂಬ ಯೋಚನೆ ಮಾಡದೇ ಇರೋ ಒಂದು ಸ್ಥಿತಿಗೆ ಬರ್ತೀವಿ. ಸೊ ನಾವು ಇನ್ನೇನಿಲ್ಲ ಸರ್, ನಾವೆಷ್ಟು ರಿಲ್ಯಾಕ್ಸ್ ಆಗಿರ್ತೀವೋ ಅಷ್ಟು ಒಳ್ಳೆಯದು. ಅವಾಗೆಲ್ಲ ಅದೇ ಆಗ್ತಾ ಹೋಗುತ್ತೆ. ಸೊ ಆ ಒಂದು ರಿಯಲೈಸೇಷನಿಗೆ ಬಂದಿದ್ದೀನಿ ಅಷ್ಟೇ ಸರ್. ನಾನು ಮೆಚ್ಯೂರ್ ಆಗ್ತಾ ಇದ್ದೀನಿ ಅಷ್ಟೇ. ವಂಡರ್ಫುಲ್. ನನಗಂತೂ ನಿಮ್ಮ ಜೊತೆ ಮಾತಾಡಿದ್ದು ಒಂದು ಹಳೆ ಫ್ರೆಂಡ್ ಜೊತೆ ಕೂತ್ಕೊಂಡು ಹರಡ್ದಂಗಿತ್ತು. ನಿಮಗೆ ಹಳೆ ಫ್ರೆಂಡೇ ಅಲ್ವಾ ಸರ್? ನನಗೆ ತುಂಬಾ ಖುಷಿ ಆಯ್ತು. ಯಾಕೆ ನಾವು ಬೇರೆಯವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ವಿ. ಇವತ್ತು ನನ್ನ ಇಂಟರ್ವ್ಯೂ ಮಾಡಿದಾರೆ ಯಾರು, ಇವರಂತ ಒಬ್ರು ಸೆಲೆಬ್ರಿಟಿ. ಅಯ್ಯೋ, ಅದು ಯಾವ ಶುಭ ಮುಹೂರ್ತದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕಳಿಸ್ರೋ ಗೊತ್ತಿಲ್ಲ. ಇವತ್ತು ನಾನು ಲೇಟಾಗಿ ಬಂದೆ, ಆದರೂ ಒಂದು ಮಾತು ಬೈದಿಲ್ಲ. ಅಷ್ಟು ಒಳ್ಳೆ ವ್ಯಕ್ತಿ. ಇಲ್ಲ ಸರ್, ತುಂಬ ಸಂತೋಷ ಆಯಿತು. ಇದೇ ಥರ ನೀವು ಇನ್ನೂ ತುಂಬ ಪಾಡ್ಕಾಸ್ಟ್ ಮಾಡಬೇಕು ಸರ್. ಯಾಕೆ ಗೊತ್ತಾ ಸರ್, ಈಗ ಎಷ್ಟೋ ಜನ ಹೊಸ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಅವ್ರ ಸ್ಟೈಲಲ್ಲಿ ಮಾಡ್ತಾರೆ. ಬಟ್ ನಿಮಗಿರೋಂಥ ಎಕ್ಸ್ಪೀರಿಯನ್ಸು, ಪ್ರಬುದ್ಧತೆ, ಮೆಚ್ಯೂರಿಟಿ, ವಾಕ್ಚಾತುರ್ಯ, ಅನುಭವ, ಸೆಲೆಬ್ರಿಟಿಗಳ ಜೊತೆ ಒಡನಾಟ, ನಿಮ್ಮ ಇಂಟ್ಯೂಷನ್ನು, ಸೆನ್ಸಿಟಿವಿಟಿ, ಪ್ರೆಸೆಂಟೇಷನ್ ಎಲ್ರಿಗೂ ಬರಲ್ಲ ರಘುರಾಮ್ ಅವರು. ಸೊ ನೀವು ಫಾರ್ ಎಕ್ಸಾಂಪಲ್, ನೀವು ಪೀಪಲ್ ಲೈಕ್ ಯು ಆರ್ ದ ರೈಟ್ ಫಿಟ್ ಫಾರ್ ದಿಸ್. ಸೊ ಇನ್ನೂ ತುಂಬ ಕಾಂಟೆಂಟ್ ಮಾಡಿ, ಇನ್ನೂ ತುಂಬ ಜನಕ್ಕೆ ಈಗಾಗಲೇ ಸಿಕ್ಕಾಪಟ್ಟೆ ರೀಚ್ ಆಗಿದ್ದೀರಾ. ಇನ್ನೂ ಮಾಡಿ, ಇನ್ನೂ ಏನೇನು ಕ್ರಿಯೇಟಿವ್ ಪ್ಲಾನ್ ಇದೆಯೋ ಮಾಡಿ, ಒಟ್ಟಿಗೆ ಸೇರ್ಕೊಂಡು ಏನಾದ್ರು ಮಾಡೋಣ ಬನ್ನಿ. 100% ಮಾಡೋಣ ಅಲ್ವಾ? ಆದಷ್ಟು ಬೇಗ ನಮ್ಮ ಚಾನಲಲ್ಲೇ ಹರ್ಷ ಅವ್ರ ಹತ್ರ ಇನ್ನೊಂದು ಆ್ಯಂಕರಿಂಗ್ ಮಾಡಿಸ್ತೀನಿ. ಅದಕ್ಕೆ ಅವ್ರಿಗೆ ತಕ್ಕಾಗಿರೋ ಒಂದು ಕಾರ್ಯಕ್ರಮ ಮಾಡಿ. ಸೂಪರ್. ಸೊ ಥ್ಯಾಂಕ್ ಯು ಹರ್ಷ ಅವರೇ. ಥ್ಯಾಂಕ್ ಯು ಸರ್. ಸೋ ಸ್ವೀಟ್. ಮೈ ಪ್ಲೆಜರ್. ಕರೆದಿದ್ದಕ್ಕೆ ತುಂಬ ಸಂತೋಷ. ಮನೆ ಬ್ಯೂಟಿಫುಲ್ ಆಗಿದೆ, ಫ್ಯಾಮಿಲಿ ತುಂಬ ಚೆನ್ನಾಗಿದೆ. ಲಾನಲ್ಲಿ ಕೂತ್ಕೊಂಡು ಯಾವಾಗಲೂ ಈಗ ಎಲ್ಲರೂ ಚೆನ್ನಾಗಿರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದು ನಾಯಿಗಳ ಹೆಸರೇನು ಸರ್? ನಿಮ್ಮ ನಾಯಿಗಳ ಹೆಸರೇನು? ಒಂದು ನಮ್ಮ ಮಗ, ಅವನು ಓರಿಯೋ ಬೀಗಲ್. ನಿಮಗೆ ಓರಿಯೋ ಬಿಸ್ಕೆಟ್ ಇಷ್ಟನಾ? ಚಿಕ್ಕ ಹುಡುಗ ಅದ? ಇಲ್ಲ, ನನ್ನ ಮಗಳು ಇಟ್ಟಿರೋದು ಅದು. ಓಕೆ. ಇನ್ನೊಂದು ಅದು ಕಮ್ಯುನಿಟಿ ಡಾಗ್, ಅದು ರೂಬಿ. ವೆರಿ ನೈಸ್. ಸೊ ಒಟ್ಟಿನಲ್ಲಿ ಇಬ್ರು ಹೆಣ್ಮಕ್ಳು, ಒಂದು ಗಂಡು ಮಗ, ಒಂದು ಹೆಣ್ಣು, ಒಂದು 3 ಹೆಣ್ಮಕ್ಳು, ಒಂದು ಗಂಡು ಮಗ. ನಾನು ಹೇಳಿದೆ ತಾನೇ ರಘು ಅವರಿಗೆ ನಾಯಿಗಳಿಷ್ಟ ನೋಡಿ ಮಕ್ಕಳು ಅಂತ ಹೇಳ್ತಾ ಇದ್ದೀರಾ, ಅದು ನಿಮ್ಮ ದೊಡ್ಡ ಗುಣ. ಎಸ್ ಸರ್, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಮತ್ತೆ ಮೀಟ್ ಮಾಡೋಣ, ವೆರಿ ಶಾರ್ಟ್ಲಿ ಮೀಟ್ ಮಾಡೋಣ. ಹರ್ಷ ಅವರ ಮುಂದಿನ ಪ್ರಾಜೆಕ್ಟ್, ಅವ್ರದ್ದು ಸಲೂನ್ದು ಏನಿದೆ ಅದಕ್ಕೆ ಒಳ್ಳೆಯದಾಗಲಿ. ನಾವು ಕೂಡ ಏನಾದ್ರು ಪ್ಲ್ಯಾನ್ ಮಾಡೋಣ ನಮ್ಮ ಚಾನಲ್ನಿಂದನೂ. ಅವರ ಒಂದು ಹೊಸ ಹೆಜ್ಜೆಗೆ ನಾವೆಲ್ಲ ಹೇಗೆ ಸಾಕ್ಷಿ ಆಗ್ಬೋದು ಅನ್ನೋದು ಇದು ಮಾಡೋಣ.
ಒಂದಿಷ್ಟು ಜನನ ಆದರೆ ನಾನು ಆ ಟೈಮಲ್ಲಿ ಗ್ಯಾದರ್ ಮಾಡೋಣ, ಒಂದಿಷ್ಟು ಜನನ ನಮ್ಮ ಚಾನಲ್ ಕಡೆಯಿಂದ ನಿಮ್ಮ ಒಂದು ಸಲೂನ್ಗೆ ಬರೋ ಹಾಗೆ ಮಾಡೋಣ. ವಿಲ್ ಡೂ ಸಮಥಿಂಗ್, ವಿಲ್ ವರ್ಕ್ ಸಮಥಿಂಗ್. ನಾವು ಅದನ್ನ ಜನರಲಿ ಕಮರ್ಷಿಯಲಿ ಯಾವುದು ಇವೆಲ್ಲ ಮಾಡಲ್ಲ. ಫಸ್ಟ್ ಬಿಯರ್ ಟ್ರಿಮ್ ಮಾಡಿದೆ ರಘುರಾಮ್ ಅವರು, ಚೆನ್ನಾಗಿದೆ, ಒಂದು ಹೊಸ ಲುಕ್ ಕೊಡ್ತೀವಿ ಬನ್ನಿ ಸರ್, ಹೊಸ ಸ್ಟೈಲ್ ಕೊಡ್ತೀವಿ. ಕೊಡಿ ಸರ್, ಯಾಕೆ ಗಡ್ಡ ತೆಗೆದ್ರೆ ನಮ್ಮ ಮನೆಯಲ್ಲಿ ನನ್ನನ್ನು ಇಲ್ಲ ಸರ್ ತೆಗೆಯಲ್ಲ ಟ್ರಿಮ್ಮು. ನೆಕ್ಸ್ಟ್ ಎಪಿಸೋಡಲ್ಲಿ ಎಷ್ಟು ಕೂಲಾಗಿ ಹಿಪ್ಪಾಗಿ ಕಾಣ್ತಾರೆ ನಮ್ಮ ಬ್ರೋ ಅಂತ ನಿಮಗೆ ಸದ್ಯದಲ್ಲಿ ಗೊತ್ತಾಗ್ತದೆ. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಹರ್ಷ ಶಿವರಾಮ್ ಅವರ ಬದುಕಿನ ಕತೆ, ಜೀವನದ ಕತೆ, ಅವರ ನೂರೊಂದು ನೆನಪು, ಅವರ ಜೀವನದ ಕತೆ ನಿಮಗೆ ಇಷ್ಟ ಆಗಿ ಒಂದಿಷ್ಟರ ಸ್ಫೂರ್ತಿ ಆದರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಸರಣಿನಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಹರ್ಷ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸರಣಿಯಲ್ಲಿ ಇನ್ನೊಬ್ಬ ವಿಶೇಷವಾದ ಅತಿಥಿಯನ್ನು ಭೇಟಿ ಆಗ್ತೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ, ಬಣ್ಣದ ಮಾತಾಡಲ್ಲ, ಆದರೆ ಈ ರೀತಿಯಾಗಿರುವ ಅಪರೂಪದ ಕಲಾವಿದರ ಜೀವನದ ಕಥೆಯನ್ನು ಎಲ್ಲೇ ಇರಲಿ ಹೋಗಿ ಹುಡುಕಿ ಏಕೆ ಅವರ ಜೀವನದ ಕಥೆಯನ್ನು ದಾಖಲೆ ಮಾಡೋದು ಮರೆಯಲ್ಲ ಅಂತ ಹೇಳ್ತಾ ಹೋಗಿ ಬರ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ. ಥ್ಯಾಂಕ್ ಯು.